ನಮಸ್ಕಾರ ಸ್ನೇಹಿತರೆ, ಮರಳಿ ಸ್ವಾಗತ. ನಾವು ಎಲೆಕ್ಟ್ರಿಷಿಯನ್ ಟ್ರೇಡ್ ಮಾಡ್ಯೂಲ್ ನೊಂದಿಗೆ ಮುಂದುವರಿಸೋಣ. ನನ್ನ ಹೆಸರು ವೈಭವಿ. ನಿಮಿ ಪರವಾಗಿ ನಾನು ವಿವಿಧ ವಿದ್ಯುತ್ ಉಪಕರಣಗಳ ವಿದ್ಯುತ್ ಭಾಗಗಳನ್ನು ಬೇರ್ಪಡಿಸುವುದು ಮತ್ತು ಜೋಡಿಸುವುದು ಎಂಬ ಈ ಅಭ್ಯಾಸದ ಮೂಲಕ ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತೇನೆ. ಎಲೆಕ್ಟ್ರಿಷಿಯನ್ ಆಗಿ ನೀವು ಅಡಿಗೆ ಮನೆ ಶ್ರೇಣಿ, ಗೀಸರ್, ವಾಷಿಂಗ್ ಮೆಷಿನ್ ಮತ್ತು ಪಂಪ್ ನಂತಹ ಕೆಲವು ಸಾಮಾನ್ಯವಾಗಿ ಬಳಸುವ ವಿದ್ಯುತ್ ಉಪಕರಣಗಳನ್ನು ಬೇರ್ಪಡಿಸಲು ಮತ್ತು ಜೋಡಿಸಲು ಸಾಧ್ಯವಾಗುತ್ತದೆ. ಈ ಪಾಠವು ಹಿಂದೆ ಹೇಳಿದ ಎಲ್ಲಾ ವಿಷಯಗಳನ್ನು ಒಳಗೊಂಡಿರುತ್ತದೆ. ಈ ಅಭ್ಯಾಸವು ಪೂರ್ಣಗೊಂಡ ನಂತರ ನಿಮಗೆ ಸಾಧ್ಯವಾಗುತ್ತದೆ. ಅಡಿಗೆ ಮನೆ ಶ್ರೇಣಿ, ಗೀಸರ್, ವಾಷಿಂಗ್ ಮೆಷಿನ್ ಮತ್ತು ಪಂಪ್ ಸೆಟ್ ಅನ್ನು ಬೇರ್ಪಡಿಸುವುದು, ದೋಷಯುಕ್ತ ಭಾಗಗಳನ್ನು ಗುರುತಿಸುವುದು, ಅಗತ್ಯವಿರುವ ಕಡೆಗಳಲ್ಲಿ ದೋಷಯುಕ್ತ ಭಾಗಗಳನ್ನು ಉತ್ತಮವಾದಗಳೊಂದಿಗೆ ಬದಲಾಯಿಸುವುದು, ಬೇರ್ಪಡಿಸಿದ ಎಲೆಕ್ಟ್ರಿಕ್ ಉಪಕರಣಗಳನ್ನು ಜೋಡಿಸುವುದು, ಅವುಗಳ ಕೆಲಸ ಮಾಡುತ್ತವೆಯೇ ಎಂದು ಪರೀಕ್ಷಿಸುವುದು, ಸರಿಯಾದ ಉಡುಪು, ಕನ್ನಡಕ, ಕೈಗವಸುಗಳು ಮತ್ತು ಬೂಟುಗಳನ್ನು ಧರಿಸುವ ಮೂಲಕ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ಈ ಅಭ್ಯಾಸಕ್ಕೆ ಅಗತ್ಯವಾದ ಉಪಕರಣಗಳು ಈ ಕೆಳಗಿನಂತಿವೆ: ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್, ಸ್ಪ್ಯಾನರ್ ಸೆಟ್ 6 ರಿಂದ 22 ಮಿಲಿಮೀಟರ್, ಮೆಗ್ಗರ್ 500 ವೋಲ್ಟ್ಗಳು, ಮಲ್ಟಿಮೀಟರ್, ಟೆಸ್ಟ್ ಲ್ಯಾಂಪ್ 60 ವ್ಯಾಟ್ ಅಥವಾ 240 ವೋಲ್ಟ್, ಪುಲ್ಲಿ ಪುಲ್ಲರ್ 3 ಲೆಗ್ 150 ಮಿಲಿಮೀಟರ್. ಅಗತ್ಯವಿರುವ ಸಲಕರಣೆಗಳು: ಅಡಿಗೆ ಮನೆ ಶ್ರೇಣಿ 1500 ವ್ಯಾಟ್ಗಳು ಅಥವಾ 240 ವೋಲ್ಟ್ಗಳು, ಗೀಸರ್ 1500 ವ್ಯಾಟ್ ಅಥವಾ 240 ವೋಲ್ಟ್, ವಾಷಿಂಗ್ ಮೆಷಿನ್ ಸಾಮಾನ್ಯ 240 ವೋಲ್ಟ್, 240 ವೋಲ್ಟ್ ಸಿಂಗಲ್ ಫೇಸ್ ಮೋಟಾರ್ ಜೊತೆ ಜೋಡಿಸಲಾದ ಪಂಪ್ ಸೆಟ್. ಅಗತ್ಯವಿರುವ ಇತರ ವಸ್ತುಗಳು: ಸರ್ವಿಸ್ ಕೈಪಿಡಿ, ಕ್ಲೀನಿಂಗ್ ಬ್ರಷ್, ಕಾಟನ್ ವೇಸ್ಟ್, ಸೀಮೆ ಎಣ್ಣೆ, ಗ್ರೀಸ್. ಅಡುಗೆ ಮನೆ ಶ್ರೇಣಿಯನ್ನು ರಿಪೇರಿ ಮಾಡುವ ಮೂಲಕ ಈ ಅಭ್ಯಾಸವನ್ನು ಪ್ರಾರಂಭಿಸೋಣ. ಎಲೆಕ್ಟ್ರಿಕ್ ಸ್ಟವ್ಗಳು ಚಪ್ಪಟೆಯಾದ ಸ್ಪೈರಲ್ ಸುರುಳಿಯನ್ನು ಹೊಂದಿರುತ್ತವೆ. ಅದು ವಿದ್ಯುತ್ ವಾಹವು ಹಾದು ಹೋದಾಗ ಬಿಸಿಯಾಗುತ್ತದೆ. ಯಾವುದೇ ಜ್ವಾಲೆ ಇರುವುದಿಲ್ಲ, ಆದರೆ ಸುರುಳಿಯ ಹೊಳಪಿನಿಂದ ವಿದ್ಯುತ್ ಹರಿವಿನ ತೀವ್ರತೆಯನ್ನು ನೀವು ನೋಡಬಹುದು. ಶಾಖವು ನೇರವಾಗಿ ಸುರುಳಿಗಳಿಂದ ನಿಮ್ಮ ಪಾತ್ರಗಳಿಗೆ ವರ್ಗಾಯಿಸಲ್ಪಡುತ್ತದೆ. ಎಲೆಕ್ಟ್ರಿಕ್ ಸ್ಟವ್ಗಳು ತೆರೆದ ಸುರುಳಿಗಳನ್ನು ಹೊಂದಿರಬಹುದು ಅಥವಾ ಕುಕ್ಟಾಪ್ ನ ಮೇಲ್ಮೈಯನ್ನು ಆವರಿಸಿರುವ ಗಾಜಿನ ಸೆರಾಮಿಕ್ ಹಾಳೆಯ ಕೆಳಗೆ ಮರೆ ಮಾಡಿರಬಹುದು. ಮೈಕ್ರೋವೇವ್ ಓವನ್ ನಲ್ಲೂ ಸಹ ಕೆಳಗೆ ಸ್ಟವ್ ಜೋಡಿಸಲಾಗಿರುತ್ತದೆ. ನಾವು ಪರೀಕ್ಷೆಯನ್ನು ಪ್ರಾರಂಭಿಸುವ ಮೊದಲು ಅಡಿಗೆ ಮನೆ ಶ್ರೇಣಿಯಲ್ಲಿರುವ ನೇಮ್ ಪ್ಲೇಟ್ ವಿವರಗಳನ್ನು ಗಮನಿಸಿ ಮತ್ತು ಅವುಗಳನ್ನು ತಪಾಸಣೆ ರೂಪದಲ್ಲಿ ಬರೆಯಿರಿ. ವಿದ್ಯುತ್ ಸರಬರಾಜನ್ನು ಸಂಪರ್ಕ ಕಡಿತಗೊಳಿಸಿ ಮತ್ತು ಟರ್ಮಿನಲ್ ಬಾಕ್ಸ್ ತೆರೆಯಿರಿ. ಟರ್ಮಿನಲ್ ಬಾಕ್ಸ್ ಎಂದರೆ ಇಲ್ಲಿ ವಿವಿಧ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಗಳು ವಿದ್ಯುತ್ ಸರಬರಾಜಿಗೆ ಬರುತ್ತವೆ. ಸೆಲೆಕ್ಟರ್ ಸ್ವಿಚ್, ಇಂಡಿಕೇಟರ್ ಲ್ಯಾಂಪ್, ರೇಟ್ ಟೈಮರ್, ಥರ್ಮೋಸ್ಟಾಟ್ ಸ್ಕ್ರೂಗಳನ್ನು ಪರಿಶೀಲಿಸಿ ಮತ್ತು ಅವುಗಳನ್ನು ಬಿಗಿಗೊಳಿಸಿ. ಅವುಗಳ ಉತ್ತಮ ಸ್ಥಿತಿಗಾಗಿ ಎಲಿಮೆಂಟ್ಗಳ ದೃಷ್ಟ್ಯ ಪರೀಕ್ಷೆಯನ್ನು ನಡೆಸಿ. ಅವುಗಳ ನಿರಂತರತೆಗಾಗಿ ಮಲ್ಟಿಮೀಟರ್ಗೆ ಒಂದೊಂದಾಗಿ ಸಂಪರ್ಕಿಸುವ ಮೂಲಕ ಪ್ರತಿ ಸರ್ಫೇಸ್ ಹೀಟಿಂಗ್ ಎಲಿಮೆಂಟ್ ಅನ್ನು ಪರಿಶೀಲಿಸಿ. ಮಲ್ಟಿಮೀಟರ್ ಅನ್ನು ನಿರಂತರತೆಯ ಪರೀಕ್ಷಾ ಕ್ರಮದಲ್ಲಿ ಹೊಂದಿ. ಹೀಟಿಂಗ್ ಎಲಿಮೆಂಟ್ ಟರ್ಮಿನಲ್ಗಳಲ್ಲಿ ಮಲ್ಟಿಮೀಟರ್ನ 2 ಪ್ರೋಬ್ಗಳನ್ನು ನೀವು ಬೀಪ್ ಶಬ್ದವನ್ನು ಕೇಳಿದರೆ ಎಲಿಮೆಂಟ್ ಸರಿ, ನೀವು ಕೇಳದಿದ್ದರೆ ಎಲಿಮೆಂಟ್ ತೆರೆದಿದೆ ಎಂದು ಭಾವಿಸಲಾಗುತ್ತದೆ ಮತ್ತು ಅದನ್ನು ಬದಲಾಯಿಸಬೇಕು. ಪ್ರತಿ ಎಲಿಮೆಂಟ್ ನ ಸರಿಯಾದ ಆಕಾರವನ್ನು ಪರಿಶೀಲಿಸಿ. ಮುಂದೆ ಪ್ಯಾನಲ್ ಅನ್ನು ತೆರೆಯಿರಿ ಮತ್ತು ಓವನ್ ರ್ಯಾಕ್ ಗಳನ್ನು ಪರಿಸ್ಥಿತಿಗಳನ್ನು ಪರೀಕ್ಷಿಸಿ. ಪವರ್ ಕಾರ್ಡ್ ಟರ್ಮಿನಲ್ಗಳು ಮತ್ತು ಟರ್ಮಿನಲ್ ಬ್ಲಾಕ್ ಸಂಪರ್ಕಗಳ ನಡುವೆ ಮಲ್ಟಿಮೀಟರ್ ಪ್ರೋಬ್ ಗಳನ್ನು ಇರಿಸುವ ಮೂಲಕ ಪವರ್ ಕಾರ್ಡ್ ನಿರಂತರತೆಯನ್ನು ಪರೀಕ್ಷಿಸಿ. ಅಂತೆಯೇ ಎಲ್ಲಾ ಟರ್ಮಿನಲ್ಗಳು ಮತ್ತು ಅಡಿಗೆ ಮನೆ ಶ್ರೇಣಿಯ ಬಾಡಿ ನಡುವಿನ ಇನ್ಸುಲೇಷನ್ ಮೌಲ್ಯವನ್ನು ಅಳೆಯಿರಿ. ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮೌಲ್ಯವು 1 ಮೆಗಾ ಓಮ್ ಗಿಂತ ಕಡಿಮೆ ಆಗಬಾರದು. ನೀವು ಯಾವುದೇ ದೋಷವನ್ನು ಕಂಡುಕೊಂಡರೆ ಪವರ್ ಕಾರ್ಡ್ ಅನ್ನು ಬದಲಾಯಿಸಿ. ಓವರ್ ರ್ಯಾಕ್, ಪ್ಯಾನೆಲ್ ಮತ್ತು ಇತರ ಭಾಗಗಳನ್ನು ಮತ್ತೆ ಜೋಡಿಸಿ. ವಿದ್ಯುತ್ ಸರಬರಾಜು ಸಂಪರ್ಕಿಸಿ. ಕೆಲಸದ ಸ್ಥಿತಿಯನ್ನು ಪರಿಶೀಲಿಸಿ. ಇದು ಅಡಿಗೆ ಮನೆ ಶ್ರೇಣಿಯನ್ನು ಬೇರ್ಪಡಿಸುವುದು, ಪರಿಶೀಲಿಸುವುದು ಮತ್ತು ಜೋಡಿಸುವುದನ್ನು ಮುಕ್ತಾಯಗೊಳಿಸುತ್ತದೆ. ನಾವು ಗೀಸರ್ ಪರೀಕ್ಷೆಯನ್ನು ಪ್ರಾರಂಭಿಸೋಣ. ಸಾಮಾನ್ಯವಾಗಿ ಗೀಸರ್ 2 ಪೈಪ್ಗಳೊಂದಿಗೆ ಅಳವಡಿಸಲಾದ ನೀರಿನ ಟ್ಯಾಂಕ್ ಅನ್ನು ಹೊಂದಿರುತ್ತದೆ. ಒಂದು ತಣ್ಣೀರಿನ ಒಳಹರಿವು ಮತ್ತು ಇನ್ನೊಂದು ಬಿಸಿ ನೀರಿನ ಹೊರಹರಿವಿಗಾಗಿ. ನೀರಿನ ಟ್ಯಾಂಕ್ ಅನ್ನು ಥರ್ಮೋಸ್ಟಾಟ್ ನಿಂದ ನಿಯಂತ್ರಿಸಲ್ಪಡುವ ಹೀಟಿಂಗ್ ಎಲಿಮೆಂಟ್ ಗಳೊಂದಿಗೆ ಅಳವಡಿಸಲಾಗಿರುತ್ತದೆ. ಥರ್ಮೋಸ್ಟಾಟ್ ನಿಗದಿಪಡಿಸಿದ ತಾಪಮಾನದ ಮೌಲ್ಯಕ್ಕಿಂತ ನೀರು ಹೆಚ್ಚು ಬಿಸಿಯಾಗುವುದಿಲ್ಲ ಎಂದು ಖಚಿತಪಡಿಸುತ್ತದೆ. ಟ್ಯಾಂಕ್ ಅನ್ನು ಸಾಮಾನ್ಯವಾಗಿ ಕೆಲವು ಇನ್ಸುಲೇಟಿಂಗ್ ಸಾಮಗ್ರಿಗಳಿಂದ ಮುಚ್ಚಲಾಗುತ್ತದೆ ಮತ್ತು ಮೆಟಲ್ ಕೇಸ್ ನಿಂದ ಸುತ್ತಲಾಗುತ್ತದೆ. ಗೀಸರ್ ಕಾರ್ಯನಿರ್ವಹಿಸುವ ತತ್ವವೆಂದರೆ ವಿದ್ಯುತ್ ಶಕ್ತಿಯನ್ನು ಶಾಖವಾಗಿ ಪರಿವರ್ತಿಸುವುದು. ನಾವು ಪರೀಕ್ಷೆಯನ್ನು ಪ್ರಾರಂಭಿಸುವ ಮೊದಲು ತಪಾಸಣೆ ರೂಪದಲ್ಲಿ ಗೀಸರ್ನ ನೇಮ್ ಪ್ಲೇಟ್ ವಿವರಗಳನ್ನು ಗಮನಿಸಿ ಮತ್ತು ಬರೆದಿಟ್ಟುಕೊಳ್ಳಿ.
ವಿದ್ಯುತ್ ಸರಬರಾಜು ಸಂಪರ್ಕವನ್ನು ಖಚಿತಗೊಳಿಸಿ. ಪವರ್ ಟರ್ಮಿನಲ್ ಸಂಪರ್ಕ ಮತ್ತು ಥರ್ಮೋಸ್ಟಾಟ್ ಇನ್ಸುಲೇಷನ್ ನ ತಪಾಸಣೆ ಕವರ್ ತೆರೆಯಿರಿ. ಮೊದಲಿಗೆ ನಾವು ಪವರ್ ಟರ್ಮಿನಲ್ಗಳು, ಥರ್ಮೋಸ್ಟಾಟ್, ಹೀಟಿಂಗ್ ಎಲಿಮೆಂಟ್ ಗಳ ದೃಶ್ಯ ತಪಾಸಣೆಯನ್ನು ಮಾಡಬೇಕು ಮತ್ತು ಎಲ್ಲಾ ಎಲಿಮೆಂಟ್ಗಳು ಉತ್ತಮ ಸ್ಥಿತಿಯಲ್ಲಿವೆ ಎಂದು ಪರಿಶೀಲಿಸಬೇಕು. ಥರ್ಮೋಸ್ಟಾಟ್, ಪೈಲಟ್ ಲ್ಯಾಂಪ್ ಮತ್ತು ಹೀಟಿಂಗ್ ಎಲಿಮೆಂಟ್ ಗಳ ಸ್ಕ್ರೂನ ಸರಿಯಾದ ಬಿಗಿತವನ್ನು ಪರಿಶೀಲಿಸಿ. ಈಗ ಮಲ್ಟಿಮೀಟರ್ ನೊಂದಿಗೆ ಅದರ ರೆಸಿಸ್ಟೆನ್ಸ್ ಅನ್ನು ಅಳೆಯುವ ಮೂಲಕ ಹೀಟಿಂಗ್ ಎಲಿಮೆಂಟ್ ನ ಉತ್ತಮ ಸ್ಥಿತಿಯನ್ನು ಪರಿಶೀಲಿಸಿ. ಮಲ್ಟಿಮೀಟರ್ ಅನ್ನು ರೆಸಿಸ್ಟೆನ್ಸ್ ಸೆಟ್ಟಿಂಗ್ ಗೆ ಹೊಂದಿಸಿ ಮತ್ತು ಅದರ ಲೀಡ್ ಗಳನ್ನು ಹೀಟಿಂಗ್ ಎಲಿಮೆಂಟ್ ನ ಟರ್ಮಿನಲ್ ಗಳಿಗೆ ಸಂಪರ್ಕಪಡಿಸಿ. ಮೀಟರ್ 100 ಓಮ್ಗಳಿಗೆ ರೆಸಿಸ್ಟೆನ್ಸ್ ಮೌಲ್ಯಗಳನ್ನು ತೋರಿಸಿದರೆ ಎಲಿಮೆಂಟ್ ನಿರಂತರವನ್ನು ಹೊಂದಿರುತ್ತದೆ ಮತ್ತು ಅದು ಸರಿಯಾಗಿದೆ. ಮೀಟರ್ ಯಾವುದೇ ಮೌಲ್ಯಗಳು ತೋರಿಸದಿದ್ದರೆ ಹೀಟಿಂಗ್ ಎಲಿಮೆಂಟ್ ದೋಷಯುಕ್ತವಾಗಿದೆ ಮತ್ತು ಅದನ್ನು ಬದಲಾಯಿಸಬೇಕಾಗಿದೆ ಎಂದು ಹೇಳಲಾಗುತ್ತದೆ. ಮುಂದೆ ಪವರ್ ಕಾರ್ಡ್ ನ ದೃಶ್ಯ ಪರೀಕ್ಷೆಯನ್ನು ನಡೆಸಿ. ಮಲ್ಟಿಮೀಟರ್ ನ ಸಹಾಯದಿಂದ ಪವರ್ ಕಾರ್ಡ್ ಪಿನ್ ಟರ್ಮಿನಲ್ಗಳು ಮತ್ತು ಗೀಸರ್ ಟರ್ಮಿನಲ್ ಗಳ ನಡುವೆ ನಿರಂತರತೆಯ ಪರೀಕ್ಷೆಯನ್ನು ನಡೆಸಿ. ದೋಷ ಕಂಡುಬಂದರೆ ನಂತರ ಪವರ್ ಕಾರ್ಡ್ ಅನ್ನು ಬದಲಾಯಿಸಿ. ಲೀಡ್ಗಳು, ಲೆಡ್ ಮತ್ತು ಅರ್ತ್ ನಡುವೆ ಇನ್ಸುಲೇಷನ್ ಪರೀಕ್ಷೆಗಳನ್ನು ನಡೆಸಿ ಮತ್ತು ಅವುಗಳನ್ನು ತಪಾಸಣೆ ಹಾಳೆಯಲ್ಲಿ ದಾಖಲಾಯಿಸಿ. ಹೀಟಿಂಗ್ ಎಲಿಮೆಂಟ್ ಮತ್ತು ಗೀಸರ್ ಬಾಡಿ ನಡುವಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ ಮತ್ತು ಅವುಗಳನ್ನು ತಪಾಸಣೆ ಹಾಳೆಯಲ್ಲಿ ದಾಖಲಾಯಿಸಿ. ನೀವು ಯಾವುದೇ ದೋಷಗಳನ್ನು ಕಂಡುಕೊಂಡರೆ ಅವುಗಳನ್ನು ಸರಿಪಡಿಸಿ ಮತ್ತು ಇನ್ಸುಲೇಷನ್ ಉತ್ತಮ ಸ್ಥಿತಿಯಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಎಲಿಮೆಂಟ್ ಗಳನ್ನು ಮತ್ತೆ ಜೋಡಿಸಿ. ಗೀಸರ್ ಅನ್ನು ಪೂರೈಕೆಗಳ ಸಂಪರ್ಕಪಡಿಸಿ ಮತ್ತು ಸ್ವಿಚ್ ಆನ್ ಮಾಡಿ. ವಿದ್ಯುತ್ ಸಂಪರ್ಕಗಳ ಕೆಳಗಿನ ಕವರ್ ಅನ್ನು ತೆರೆದಿಡಿ. ನೆನಪಿಡಿ, ಗೀಸರ್ ಅನ್ನು ನೀರಿರುವಂತೆ ಮಾತ್ರ ಆನ್ ಮಾಡಬೇಕು. ವಿದ್ಯುತ್ ಎಲ್ಲಾ ಕಾಂಪೊನೆಂಟ್ ಗಳನ್ನು ತಲುಪುತ್ತಿದೆಯೇ ಎಂದು ಪರಿಶೀಲಿಸಿ ಮತ್ತು ದೃಢೀಕರಿಸಿ. ಗೀಸರ್ ಕೆಲಸವನ್ನು ದೃಢೀಕರಿಸಿ ಮತ್ತು ಕವರ್ ಅನ್ನು ಮರು ಇನ್ಸ್ಟಾಲ್ ಮಾಡಿ. ಮುಂದೆ ನಾವು ವಾಷಿಂಗ್ ಮೆಷಿನ್ ಪರೀಕ್ಷೆಯನ್ನು ಪ್ರಾರಂಭಿಸೋಣ. ವಾಷಿಂಗ್ ಮೆಷಿನ್ ಗಳು ನೀರು ಮತ್ತು ಡಿಟರ್ಜೆಂಟ್ ನೊಂದಿಗೆ ಬಟ್ಟೆಯನ್ನು ಉಜ್ಜುವ ಮೂಲಕ ಕೆಲಸ ಮಾಡುತ್ತದೆ. ಇದು ಕೊಳಕು ಮತ್ತು ಕಲೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಪ್ರಕ್ರಿಯೆಯನ್ನು ಸ್ಪಿನ್ನಿಂಗ್ ಡ್ರಮ್ ಮತ್ತು ಆಂದೋಲಕ ಸಂಯೋಜನೆಯಿಂದ ಮಾಡಲಾಗುತ್ತದೆ. ಟಬ್ ಬಟ್ಟೆ, ನೀರು ಮತ್ತು ಡಿಟರ್ಜೆಂಟ್ ನಿಂದ ತುಂಬಿರುತ್ತದೆ. ನಾವು ಪರೀಕ್ಷೆಯನ್ನು ಪ್ರಾರಂಭಿಸುವ ಮೊದಲು ತಪಾಸಣೆ ರೂಪದಲ್ಲಿ ವಾಷಿಂಗ್ ಮೆಷಿನ್ ನ ನೇಮ್ ಪ್ಲೇಟ್ ವಿವರಗಳನ್ನು ಗಮನಿಸಿ ಮತ್ತು ಬರೆದಿಟ್ಟುಕೊಳ್ಳಿ. ಟರ್ಮಿನಲ್ ಸಂಪರ್ಕ ಪ್ಯಾನೆಲ್ ಅನ್ನು ತೆರೆಯಿರಿ ಮತ್ತು ಸ್ಕ್ರೂಗಳು ಮತ್ತು ವೈರಿಂಗ್ ಗಳ ಸರಿಯಾಗಿ ಬಿಗಿತೆಯನ್ನು ಪರಿಶೀಲಿಸಿ. ನೀವು ಯಾವುದೇ ಸಡಿಲವಾದ ಅಥವಾ ತೆರೆದವುಗಳನ್ನು ಕಂಡರೆ ಪುನಃ ವೈರ್ ಮಾಡಿ. ಮುಂದೆ ಪವರ್ ಕಾರ್ಡ್ ನ ದೃಶ್ಯ ಪರೀಕ್ಷೆಯನ್ನು ನಡೆಸಿ. ಮಲ್ಟಿಮೀಟರ್ ಸಹಾಯದಿಂದ ಪವರ್ ಕಾರ್ಡ್ ಪಿನ್ ಟರ್ಮಿನಲ್ಗಳು ಮತ್ತು ಮೋಟಾರ್ ನ ಟರ್ಮಿನಲ್ ಗಳ ನಡುವೆ ನಿರಂತರತೆಯ ಪರೀಕ್ಷೆಯನ್ನು ನಡೆಸಿ. ವಾಷಿಂಗ್ ಮೆಷಿನ್ ನಿಂದ ವಾಷಿಂಗ್ ಮೆಷಿನ್ ಡ್ರಮ್ ಅನ್ನು ತೆಗೆದುಹಾಕಿ. ಸ್ಟಾಪುಲ್ ಮತ್ತು ಡ್ರಮ್ ಬೆಲ್ಟ್ ಬಿಗಿತವನ್ನು ಪರಿಶೀಲಿಸಿ. ಡ್ರಮ್ ಅನ್ನು ಪರಿಶೀಲಿಸಿ ಮತ್ತು ಅದನ್ನು ಮತ್ತೆ ಅದರ ಜಾಗದಲ್ಲಿಯೇ ಇರಿಸಿ. ಇನ್ಲೆಟ್ ಪೈಪ್ ಮತ್ತು ಔಟ್ಲೆಟ್ ಪೈಪ್ ಅನ್ನು ಅವುಗಳ ಉತ್ತಮ ಸ್ಥಿತಿಗಾಗಿ ಪರಿಶೀಲಿಸಿ. ಅದರ ಕೆಲಸದ ಸ್ಥಿತಿಗಾಗಿ ಹೊರಹೋಗುವ ವಾಲ್ಟ್ ಅನ್ನು ಪರಿಶೀಲಿಸಿ. ಯಾಂತ್ರಿಕ ಕಂಪನವನ್ನು ಹೀರಿಕೊಳ್ಳಲು ಮಷಿನ್ ನಲ್ಲಿ ಬಳಸಲಾದ ರಬ್ಬರ್ ಬುಷಿಂಗ್ ಗಳನ್ನು ಪರಿಶೀಲಿಸಿ. ಮೆಗ್ಗರ್ ಅನ್ನು ಬಳಸಿಕೊಂಡು ಮೋಟಾರ್ಗೆ ಇನ್ಸುಲೇಷನ್ ಪರೀಕ್ಷೆಯನ್ನು ನಡೆಸಿ. ಪ್ರತಿ ಮೋಟಾರ್ ಟರ್ಮಿನಲ್ಗಳು ಮತ್ತು ಮೋಟಾರ್ ಬಾಡಿ ನಡುವೆ ಮೆಗ್ಗರ್ ಟರ್ಮಿನಲ್ ಗಳನ್ನು ಇರಿಸಿ ಮತ್ತು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮೌಲ್ಯಗಳನ್ನು ಪರಿಶೀಲಿಸಿ. ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮೌಲ್ಯಗಳು 1 ಮೆಗಾ ಓಮ್ ಗಳಿಗಿಂತ ಕಡಿಮೆ ಆಗಬಾರದು. ನೀವು ಯಾವುದೇ ದೋಷಗಳನ್ನು ಕಂಡುಕೊಂಡರೆ ಅವುಗಳನ್ನು ಸರಿಪಡಿಸಿದ ನಂತರ ಮೋಟಾರ್ ಕೆಲಸವನ್ನು ಪರಿಶೀಲಿಸಿ. ಎಲ್ಲವೂ ಸರಿಯಾಗಿದ್ದರೆ ಡ್ರಮ್ ಅನ್ನು ಮತ್ತೆ ಜೋಡಿಸಿ ಮತ್ತು ಕವರ್ ಅನ್ನು ಮುಚ್ಚಿ. ವಿದ್ಯುತ್ ಸರಬರಾಜನ್ನು ಸಂಪರ್ಕಿಸಿ ಮತ್ತು ಕೆಲಸದ ಸ್ಥಿತಿಯನ್ನು ಪರಿಶೀಲಿಸಿ. ಇದು ವಾಷಿಂಗ್ ಮೆಷಿನ್ ಬೇರ್ಪಡಿಸುವಿಕೆ ಮತ್ತು ಜೋಡಿಸುವಿಕೆಯನ್ನು ಮುಕ್ತಗೊಳಿಸುತ್ತದೆ. ಈಗ ನಾವು ಪಂಪ್ ಅನ್ನು ನೋಡೋಣ. ಪಂಪ್ ಭಾಗಗಳು ಚಲಿಸುವಾಗ ಗಾಳಿಯು ದಾರಿಯಿಂದ ಹೊರಹಾಕಲ್ಪಡುತ್ತದೆ. ಗಾಳಿಯ ಚಾಲನೆಯು ಭಾಗಶಃ ನಿರ್ವಾತವನ್ನು ಸೃಷ್ಟಿಸುತ್ತದೆ. ಅದನ್ನು ಹೆಚ್ಚು ಗಾಳಿಯಿಂದ ತುಂಬಿಸಬಹುದು ಅಥವಾ ಈ ಸಂದರ್ಭದಲ್ಲಿ ನೀರಿಂದ ತುಂಬಬಹುದು. ಪಂಪ್ ಸೆಟ್ ನ ನೇಮ್ ಪ್ಲೇಟ್ ವಿವರಗಳನ್ನು ಗಮನಿಸಿ ಮತ್ತು ಅವುಗಳನ್ನು ತಪಾಸಣೆ ರೂಪದಲ್ಲಿ ದಾಖಲಾಯಿಸಿ. ಪಂಪ್ ಸೆಟ್ ನಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ. ಸಾಫ್ಟ್ ಕಾರ್ಬನ್ ಸೀಲ್, ಮೋಟಾರ್ ಅಡಾಪ್ಟರ್, ಡ್ರೈವ್ ಕಾಲರ್, ಇಂಪೆಲ್ಲರ್, ಕೇಸಿಂಗ್ ಗ್ಯಾಸ್ಕೆಟ್ ಮತ್ತು ಬೇರಿಂಗ್ ಗಳನ್ನು ಅವುಗಳ ಉತ್ತಮ ಸ್ಥಿತಿಗಾಗಿ ಪರಿಶೀಲಿಸಿ. ಸ್ಥಿತಿಯು ಸರಿಯಾಗದಿಲ್ಲದಿದ್ದರೆ ನಂತರ ಅವುಗಳನ್ನು ಬದಲಾಯಿಸಿ. ಎಲ್ಲವೂ ಸರಿಯಾಗಿದ್ದರೆ ಪಂಪ್ ಸೆಟ್ ಅನ್ನು ಮತ್ತೆ ಜೋಡಿಸಿ. ವಿದ್ಯುತ್ ಸರಬರಾಜಿಗೆ ಸಂಪರ್ಕಪಡಿಸಿ ಮತ್ತು ಕೆಲಸದ ಸ್ಥಿತಿಯನ್ನು ಪರಿಶೀಲಿಸಿ. ಇದು ಪಂಪ್ ಸೆಟ್ನ ಬೇರ್ಪಡಿಸುವಿಕೆ ಮತ್ತು ಜೋಡಿಸುವಿಕೆಯನ್ನು ಮುಕ್ತಗೊಳಿಸುತ್ತದೆ. ಅಡುಗೆ ಮನೆ ಶ್ರೇಣಿ, ಗೀಸರ್, ವಾಷಿಂಗ್ ಮೆಷಿನ್ ಮತ್ತು ಪಂಪ್ ಸೆಟ್ ನಂತಹ ವಿವಿಧ ವಿದ್ಯುತ್ ಉಪಕರಣಗಳ ವಿದ್ಯುತ್ ಭಾಗಗಳನ್ನು ಬೇರ್ಪಡಿಸುವ ಮತ್ತು ಜೋಡಿಸುವ ಅಭ್ಯಾಸವನ್ನು ಇದು ಮುಕ್ತಗೊಳಿಸುತ್ತದೆ. ಈ ಅಭ್ಯಾಸದಲ್ಲಿ ನಾವು
ಕೆಳಗಿನವುಗಳನ್ನು ಕಲಿಯುತ್ತಿದ್ದೇವೆ ಎಂದು ನಾನು ಭಾವಿಸುತ್ತೇನೆ. ಅಡುಗೆ ಮನೆ ಶ್ರೇಣಿ, ಗೀಸರ್, ವಾಷಿಂಗ್ ಮಿಷಿನ್ ಮತ್ತು ಪಂಪ್ ಸೆಟ್ ನನ್ನು ಬೇರ್ಪಡಿಸುವುದು, ದೋಷಯುಕ್ತ ಭಾಗಗಳನ್ನು ಗುರುತಿಸುವುದು, ಅಗತ್ಯವಿರುವ ಕಡೆಗಳಲ್ಲಿ ದೋಷಯುಕ್ತ ಭಾಗಗಳನ್ನು ಉತ್ತಮವಾದಗಳೊಂದಿಗೆ ಬದಲಾಯಿಸುವುದು, ಬೇರ್ಪಡಿಸಿದ ಎಲೆಕ್ಟ್ರಿಕ್ ಉಪಕರಣಗಳನ್ನು ಜೋಡಿಸುವುದು, ಅವುಗಳ ಕೆಲಸ ಮಾಡುತ್ತವೆಯೇ ಎಂದು ಪರೀಕ್ಷಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ.